ಹಾಯ್ ವೀಕ್ಷಕರೇ, ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಎಲ್ರದ್ದು ತಿಂಡಿ ಆಯಿತಾ? ನಂದು ತಿಂಡಿ ಆಯಿತು. ನಂದು ತಿಂಡಿ ಮಾಡಿಕೊಂಡು ಇವಾಗ ತಾನೇ ಕೂತ್ಕೊಂಡೆ. ಯಾಕಂತಂದರೆ ನಮ್ಮ ವೀಕ್ಷಕರು ನೆನ್ನೆ ತುಂಬ ಬೇಜಾರಾಗಿದ್ದರು. ನೆನ್ನೆ ಕಾರಣಾಂತರಗಳಿಂದ ವೀಡಿಯೋಸ್ ಹಾಕೋದಕ್ಕಾಗಲಿಲ್ಲ. ಮನೆಗೆ ಯಾರ್ಯಾರೋ ಸ್ವಲ್ಪ ನಮ್ಮ ಗೆಸ್ಟ್ಗಳು ಬಂದಿದ್ದರು. ನಮ್ಮ ತಂಗಿ, ನಮ್ಮ ತಮ್ಮ, ನಮ್ಮಮ್ಮವರು ಎಲ್ಲನ ಸ್ವಲ್ಪ ಗೆಸ್ಟ್ಗಳು ಎಲ್ಲ ಬಂದಿದ್ರಾ. ಅದಕ್ಕೇ ಅವರು ಎಲ್ಲ ಇದ್ದಾಗ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸಂಡೇ ಅಲ್ವಾ, ಅವರು ಬೆಂಗಳೂರಲ್ಲಿ ಹಾಸ್ಟೆಲಲ್ಲಿದ್ದಾರೆ. ನನ್ನ ತಂಗಿ BSc ನರ್ಸಿಂಗ್ ಮಾಡ್ತಿದ್ದಾಳೆ, ಹಾಸ್ಟೆಲಲ್ಲಿದ್ದಾಳಲ್ಲ. ಅದಕ್ಕೇ ಬಂದಿದ್ರು. ಎಲ್ಲ ಬಂದಿರೋದ್ರಿಂದನ ವೀಡಿಯೋಸ್ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆಲ್ಲ ನಮ್ಮ ವೀಕ್ಷಕರು ದಯವಿಟ್ಟು ಕ್ಷಮಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ನನ್ನ ಪ್ರೀತಿ ವೀಕ್ಷಕರು ತುಂಬ ಜನ ಕಮೆಂಟ್ ಮಾಡಿದ್ರಿ. ಎಲ್ಲರ ಕಮೆಂಟ್ಸ್ಗಳು ನೋಡಿದ್ದೀನಿ, ಆದರೆ ಯಾರಿಗೂ ರಿಪ್ಲೈ ಮಾಡೋದಕ್ಕಾಗಿಲ್ಲ. ಅದಕ್ಕೆ ನಾಳೆ ವಿಡಿಯೋದಲ್ಲಿ ಹೇಳೋಣ ಅಂತ ಹೇಳಿ ಸುಮ್ಮನಾದೆ. ಎಲ್ಲ ನನ್ನ ಪ್ರೀತಿ ವೀಕ್ಷಕರೆಲ್ಲ ಕಮೆಂಟ್ ಮಾಡಿದ್ರಿ. ನನಗಂತೂ ತುಂಬ ಬೇಜಾರಾಯಿತು. ಸಂಡೇ ಇವತ್ತು ನಾನು ವಿಡಿಯೋ ನೋಡಬೇಕಂತಲೇ ನಾನೆಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ವಿಡಿಯೋಸ್ಗಾಗಿ ಕಾಯ್ತಾ ಇದ್ದೆ. ತುಂಬ ಬೇಜಾರಾಯಿತು. ನಾನು ಇವತ್ತು ನೋಡಬೇಕಂತ ಹೇಳಿ ಕಾಯ್ತಾ ಇದ್ದೆ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ತುಂಬ ಬೋರ್ ಆಗ್ತಾಯಿದೆ, ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ನಿಮ್ಮ ವೀಡಿಯೋಸ್ ನೋಡಲಿಲ್ಲ ಅಂತಂದರೆ ಏನೋ ಕಳ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ಎಲ್ಲ ನನ್ನ ಪ್ರೀತಿ ವೀಕ್ಷಕರೆಲ್ಲ ಕಮೆಂಟ್ ಮಾಡಿದ್ರಿ. ನೋಡಿದೆ. ಯಾರ್ಯಾರೆಲ್ಲ ಕಮೆಂಟ್ಸ್ ಮಾಡ್ತೀರಾ, ಡೈಲಿ ಕಮೆಂಟ್ಸ್ ಮಾಡೋರು ನೋಡ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಸಿಂದ ತುಂಬ ಖುಷಿ ಆಗುತ್ತೆ ವೀಕ್ಷಕರೇ. ನಿಜ, ತುಂಬ ನಾನು ಎಲ್ಲರೂ ನಮಗೆ ಗೊತ್ತಿದೆ ಯಾರ್ಯಾರು ಡೈಲಿ ಕಮೆಂಟ್ಸ್ಗಳು ಮಾಡ್ತೀರಾ ಅಂತ ಹೇಳಿ. ಒಬ್ಬೊಬ್ಬರು ಕಮೆಂಟ್ಸ್ಗಳು ನೋಡಿದ್ರೆ ನಿಜ ನನಗಂತೂ ಒಂದೊಂದ್ಸತಿ ನಗು ಬರುತ್ತೆ. ತುಂಬ ಚೆನ್ನಾಗಿ ಎಲ್ಲ ಕಮೆಂಟ್ಸ್ಗಳು ಮಾಡ್ತಿದ್ದಾರೆ. ಆದರೆ ಎಲ್ಲರ ಹೆಸರು ಹೇಳೋದಕ್ಕಾಗಲ್ಲ. ನನಗೆ ಒಟ್ಟಿನಲ್ಲಿ ದಿನ ಯಾರ್ಯಾರು ಕಮೆಂಟ್ ಮಾಡ್ತಾರೆ ಅವರೆಲ್ಲರ ಹೆಸರು ನನಗೆ ತುಂಬ ಚೆನ್ನಾಗಿ ನೆನಪೈತಿ. ಎಲ್ಲರದ್ದು ಡೈಲಿ ಕಮೆಂಟ್ಸ್ಗಳು ನಾನು ನೋಡ್ತಾ ಇರ್ತೀನಿ. ತುಂಬ ಖುಷಿ ಆಗುತ್ತೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ನಮ್ಮ ವೀಕ್ಷಕರೆಲ್ಲ ಕ್ಷಮಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮತ್ತು ಇನ್ನೊಂದು ಮಾತು, ದಿನ ಯಾರ್ಯಾರೆಲ್ಲ ಕಮೆಂಟ್ಸ್ಗಳು ಮಾಡ್ತೀರಾ ಅವರೆಲ್ಲ ಚೆನ್ನಾಗೇ ಮಾಡ್ತೀರಾ. ವೀಡಿಯೋಸ್ ಬಗ್ಗೆ, ಕತೆ ಬಗ್ಗೆ ಯಾರೂ ಬ್ಯಾಡ್ ಕಮೆಂಟ್ಗಳು ಹಾಕೋದೇ ಇಲ್ಲ. ಯಾರೋ ಅಪರೂಪಕ್ಕೆ ಮಾಡ್ತಾರಲ್ಲ, ಅವರೇ ಒಂದೊಂದು ಬ್ಯಾಡ್ ಕಮೆಂಟ್ಗಳು ಹಾಕ್ತಾರೆ. ಆದರೆ ನಾವು ಬ್ಯಾಡ್ ಕಮೆಂಟ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾವೇನಿದ್ರೂ ದಿನ ಯಾರು ನಮಗೆ ಖುಷಿ ಆಗೋ ಥರ ಕಮೆಂಟ್ಸ್ಗಳು ಮಾಡ್ತಾರೆ ಅವ್ರನ್ನಂತೂ ತುಂಬ ನೆನೆಸ್ಕೊಳ್ತೀವಿ. ಎಲ್ರಿಗೂ ನಾನು ಇವತ್ತು ತುಂಬ 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 ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತು ಅವ್ರು ಯಾರಾದ್ರೂ ಬ್ಯಾಡ್ ಕಮೆಂಟ್ಸ್ಗಳು ಮಾಡಿದಾಗ ಅವರಿಗೆ ನಮ್ಮ ವೀಕ್ಷಕರು ದಿನ ಕಮೆಂಟ್ ಮಾಡೋರು ಸರಿಯಾಗಿ ಉತ್ತರ ಕೊಡ್ತಾರೆ. ನೀವು ನೋಡಲಿಲ್ಲ ಅಂದರೆ ನೋಡಬೇಡಿ, ನಾವು ನೋಡ್ತೀವಿ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ನೋಡಬೇಡ್ರಿ ಅಂತ ಹೇಳಿ ನಮ್ಮ ವೀಕ್ಷಕರು ಚೆನ್ನಾಗಿ ಬೈದು ಬಿಡ್ತಾರೆ. ನನಗೆ ಅವಾಗ ತುಂಬ ಖುಷಿ ಆಗುತ್ತೆ. ಆ ಥರ ಕಮೆಂಟ್ಸ್ಗಳು ನಾನು ತುಂಬ ನೋಡಿದ್ದೀನಿ. ನಿಜ, ಯಾರಾದರೂ ಕೆಟ್ಟ ಕಮೆಂಟ್ ಮಾಡಿರ್ತಾರಲ್ಲ ಅವ್ರಿಗೆ ಚೆನ್ನಾಗಿ ಬೈದು ಬಿಡ್ತಾರೆ. ನಾನು ಬೈಯೋದಕ್ಕಿಂತ ನಮ್ಮ ವೀಕ್ಷಕರೇ ಬೈದು ಬಿಡ್ತಾರೆ. ನನಗಂತೂ ತುಂಬ ಖುಷಿ ಆಗುತ್ತೆ ಆ ಥರ ನೀವು ಮಾಡಿದಾಗ. ನೋಡು ನನಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ವೀಕ್ಷಕರು ಅಂತೇಳಿ ತುಂಬ ತುಂಬ ಖುಷಿ ಆಗುತ್ತೆ ವೀಕ್ಷಕರೇ. ನಾನು ನಿಮಗೆ ಎಲ್ಲ ನಮ್ಮ ವೀಕ್ಷಕರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅಯ್ಯೋ, ನಮ್ಮ ಋತು ಬೇಜಾರಾಗಿದ್ದಾಳೆ. ಪಾಪ ನಾನು ಒಂದೇಟು ಹೊಡೆದು ಬಿಟ್ಟೆ. ನನಗೆ ತುಂಬ ಬೇಜಾರಾಗ್ಬಿಡ್ತು. ಅಯ್ಯೋ ನಾನು ಹೊಡಿಬಾರ್ದಾಗಿತ್ತು. ನನಗೆ ತುಂಬ ಸಿಟ್ಟು ಬಂತು. ಒಂದೇಟು ಹೊಡೆದ್ಬಿಟ್ಟೆ. ತುಂಬ ಬೇಜಾರಾಗ್ತೈತೆ. ಅಯ್ಯೋ, ಮತ್ತೆ ಯಾವತ್ತು ನನ್ನ ಜೀವನದಲ್ಲಿ ಯಾವತ್ತು ಮತ್ತೆ ಹೊಡೆಯೋದಿಲ್ಲಪ್ಪ. ನನಗೆ ಬೇಜಾರಾಗ್ಬಿಡ್ತು ನಮ್ಮ ಋತುದ ಮೇಲೆ ಕೈ ಮಾಡಿದ್ದಕ್ಕೆ. ಯಾಕಾದರೂ ಕೈ ಮಾಡಿದ್ನೋ ಅಂತ ಅನ್ನಿಸ್ತೈತೆ. ಪಾಪ ಬೇಜಾರಾಗಿದ್ದಾಳೆ. ಸಮಾಧಾನ ಮಾಡೋಣ. ನೆನ್ನೆಯಿಂದ ಮಾತಾಡಿಸ್ತಿಲ್ಲ ಪಾಪ. ಅವಳಿಗೆ ಕೆಲ್ಸಕ್ಕೆ ಹೋಗೋದೇ ಒಂದು ಚಿಂತೆ ಆಗೈತೆ. ಏನಾದರೂ ಮಾಡಿ ಪ್ರಾಬ್ಲಮ್ ಕ್ಲಿಯರ್ ಮಾಡಿಕೊಡ್ಬೇಕು ಇವಳಿಗೆ. ಋತು ಋತು ಅಲ್ಲೇ ಲಿಲಿ ಋತು ಬಂಗಾರಿ ಋತು ಪಿವಿ ಮಾಮ ಪಿವಿ ಮಾಮ ಪಿವಿ ಮಾಮ ನಿನ್ನ ಯಾಕೆ ಕುಕ್ಕಂತೀನಿ ನಾನು. ಪೆವಿ ಮಾಮ ಅಜ್ಜಿ ನೋಲಜ್ಜಿ ಪೆವಿ ಮಾಮ ಮಾಡಿದ್ದಾನೆ. ಅಲ್ಲಿ ಈ ಕಡೆ ತಿರುಗ್ರಿ, ಆ ಕಡೆ ತಿರ್ಕೊಂಡು ಯಾಕೆ ಸ್ಮೈಲ್ ಮಾಡ್ತಾ ಇದ್ದೀರಾ? ಅಜ್ಜಿ ನೋಲಜ್ಜಿ ತಿಕ್ಕಪ್ಪ ಒಲಿತೈತೆ. ಅಪ್ಪ ಪದ ಪದ ಒದೆ ಕೊಲ್ಲುತ್ತೆ, ಅಮ್ಮ ಪದ ಪದ ಒದೆ ಕೊಲ್ಲುತ್ತೆ. ನಮ್ಮಮ್ಮ ಬೇಯ್ತೈತಪ್ಪ. ನೋಡು, ಇವಾಗ ಏನಾದರೂ ಅನ್ಗಿಸ್ಬಿಟ್ರೆ ಸರಿಯಾಗಿ ಹೊಡೆದು ಬಿಡ್ತೀನಿ. ಹೊಡಿ ನೋಡೋಣ. ಈ ಕಡೆ ತಿರುಗು ಋತು 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 ಈ ಕಡೆ ತಿರ್ಗಿಲಿ, ಹೊಡಿ ನೋಡೋಣ. ಹೊಡಿಯಮ್ಮ ಹೊಡಿ. ನಿನ್ನ ಕೈಯಿಂದ ಒಂದೆರಡು ಬಿಟ್ಬಿಡು. ನಾನು ನೆನ್ನೆ ಹೊಡೆದಿದ್ದೀನ, ಇವಾಗ ನೀನು ನನಗೆ ಹೊಡೆದ್ಬಿಡು. ಹೋಗ್ರಿ ನೀವೊಬ್ರು. ಅಲ್ಲ, ಅನ್ಗಿಸ್ತೀರಾ. ನನಗೆ ತುಂಬ ಬೇಜಾರಾಗಿತ್ತು. ನೋಡಿ, ನನಗೆ ಸಣ್ಣ ಹುಡುಗಿಯಿಂದ ಮಾತಾಡಿರೋದನ್ನ ಅನ್ಗಿಸ್ಬಿಟ್ರಿ. ನೀನು ಅವಾಗ ಹಿಂಗೆ ಕಣೆ ಮಾತಾಡ್ತಿದ್ದು.
ಅವಾಗ ಮುಂಚ್ಕೊಂಡ್ರು ಇದೇ ಥರ ಮುಂಚ್ಕೊಂತಿದ್ದು. ನನಗೆ ಅದು ನೆನಪಾಯ್ತು, ಅದಕ್ಕೇ ಅದನ್ನ ಹೇಳಿ ನಿನ್ನ ನಗಿಸ್ಬಿಟ್ಟೆ. ಇವಾಗ ನಿನ್ನ ಕೋಪ ಕಡಿಮೆ ಆಯ್ತಲ್ಲ, ಬೇಜಾರು ಮಾಡ್ಕೊಂಡಿದ್ದು ಹೋಗ್ಬಿಡ್ತಲ್ಲ ನಿನಗೆ. ಬೇಜಾರಾಗ್ಬೇಡ, ಇನ್ಯಾವತ್ತೂ ಹೊಡಿಯೋದಿಲ್ಲ ಋತು. ನಾನು ಇನ್ಯಾವತ್ತೂ ಹೊಡಿಯೋಲ್ಲ ಕಣಮ್ಮ. ಕ್ಷಮಿಸ್ಬಿಡಪ್ಪ ಬಂಗಾರಿ, ಕ್ಷಮಿಸ್ಬಿಡು ಋತು. ಬೇಜಾರಾಗ್ಬಿಡ ಪ್ಲೀಸ್. ಇನ್ಯಾವತ್ತೂ ನಾನು ನಿನ್ನ ಮೇಲೆ ಕೈ ಮಾಡೋದಿಲ್ಲ. ತುಂಬ ಬೇಜಾರಾಯ್ತಾ, ನನಗೆ ಕಳಿಸ್ಬಾರ್ದು, ನಿನ್ನ ಕೆಲ್ಸಕ್ಕೆ ಕಳಿಸ್ಬಾರ್ದು ಅನ್ನೋದೊಂದು ಮನಸ್ಸಲ್ಲಿ ಇತ್ತಾ, ಅದಕ್ಕೆ ನೀನು ಹಠ ಮಾಡೋದಲ್ಲ, ಅದಕ್ಕೆ ಒಂದು ಏಟು ಹೊಡೆದೆ ಋತು. ಇನ್ಮೇಲಿಂದ ನಾನು ನಿನ್ನ ಮೇಲೆ ಕೈ ಮಾಡೋದಿಲ್ಲ. ಕ್ಷಮಿಸ್ಬಿಡು, ಬೇಜಾರಾಗ್ಬೇಡ, ಏನು ಮನಸ್ಸಲ್ಲಿ ಇಟ್ಕೋಬೇಡ. ಹೋಗು, ಹೊಡೆಯೋವರೆಗೂ ಮಾಡಿದ್ಬಿಟ್ಟು ಆವಾಗ ಋತು ನೀನು ಏನು ಮಾಡ್ತಿದ್ದೆ ಗೊತ್ತಾ, ನಾನು ಹೊಟ್ಟೆ ಮೇಲೆ ಹತ್ತಿ ಕೂತ್ಕೊಬಿಡ್ತಿದ್ದೆ. ಊಟ ಮಾಡಿದ್ದೀನಿ ಇಳಿಯಮ್ಮ ಅಂದರೆ ಇಳಿತಿರ್ಲಿಲ್ಲ. ಹೊಟ್ಟೆ ಮೇಲೆ ಹತ್ತಿ ತುಳಿತಿದ್ದೆ. ನಿಮ್ಮ ಅಮ್ಮ ಹೊಡೆದು ಬಿಡೋದು ಅವಾಗ. ಚೈತ್ರ ಅಕ್ಕ ಬಂದು ಒಂದು ಏಟ್ ಪಟ್ಟನ್ನಂಗೆ ಹೊಡೆದು ಬಿಡೋದು. ಅಮ್ಮ ಪತವಾದೀತು, ಅಮ್ಮ ಪತವಾದೀತು ಅಂತ ಅಳ್ತಿದ್ದೆ. ಅದು ನೆನೆಸ್ಕೊಂಡ್ರೆ ನನಗೆ ಈಗಲೂ ನಗು ಬರುತ್ತೆ ಕಣೆ ಋತು. ಎಲ್ಲ ಹೇಳ್ಬಿಟ್ರಲ್ಲ ಇವಾಗ. ನನಗೆಲ್ಲ ಹೇಳಿ ನಗಿಸ್ಬಿಟ್ರಲ್ಲ. ಬೇಜಾರಾಗ್ಬೇಡ, ಸುಮ್ಮನಿರು. ಇನ್ಮೇಲೆ ಹೊಡೆಯೋದಿಲ್ಲ. ಏನಾದರೂ ನಿನಗೆ ನಾನು ಮಾಡ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿನಗೇನು ಬೇಕು ಅದನ್ನು ಮಾಡಿಕೊಡ್ತೀನಿ, ಸರಿನಾ? ಮನೆಗೆ ಏನಾದರೂ ಮಾಡ್ಕೊಂಡು ಇರ್ಮಂತಾರ ಆಮಾಗ ಅಷ್ಟೇ. ಏನಾದರೂ ಮನೆಗೆ ಬಿಸ್ನೆಸ್ ಮಾಡತ್ತರ ನಾನು ಮಾಡಿಕೊಡ್ತೀನಿ, ಸುಮ್ಮನಿರು. ಸರಿ ಆಯಿತು. ಹೊರಡ್ತೀರಾ? ಇವಾಗ ತಿಂಡಿ ತಿಂದು ಹೋಗಿ ಬನ್ನಿ. ನೀವು ಏನು ಬೇಜಾರು ಮಾಡ್ಕೊಬಿಡ್ರಿ, ನಾನೇನೇನು ಬೇಜಾರಾಗಿಲ್ಲ. ಸುಮ್ಮನೆ ಹಂಗೆ ಯಾಕೋ ಒಂಥರ ಮನಸ್ಸಿಗೆ ಒಂದೊಂದು ತಡಿ ಎಲ್ರಿಗೂ ಬೇಜಾರಾಗುತ್ತಲ್ಲ. ಎಲ್ಲ ಮನುಷ್ಯನಿಗೂ ಒಂದೊಂದು ಸತಿ ಖುಷಿ ಆಗುತ್ತೆ, ಒಂದೊಂದು ಸತಿ ಬೇಜಾರಾಗುತ್ತೆ. ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಯಾವಾಗಲೂ ಖುಷಿಯಾಗೇ ಇರೋಕ್ಕಾಗಲ್ಲ, ಯಾವಾಗಲೂ ದುಃಖದಲ್ಲೇ ಇರೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ನನಗೆ ಯಾಕೋ ಒಂಥರ ಬೇಜಾರು ಅನ್ನಿಸ್ಬಿಡ್ತು. ಯಾಕೋ ಒಂಥರ ಬೇಜಾರು ಅನ್ನಿಸ್ತು, ಅದಕ್ಕೆ ನಾನು ಬೇಜಾರು ಮಾಡ್ಕೊಂಡಿದ್ದೆ ಅಷ್ಟೇ. ಸರಿ ಆಯಿತು ಬಿಡು, ಇನ್ಮೇಲಿಂದ ಏನು ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬೇಡ, ಆರಾಮಾಗಿರು ಅಷ್ಟೇ. ಇವಾಗ ತಿಂಡಿ ಮಾಡಿದ್ಯಾ ತಾನೆ? ನಡಿ ತಿಂಡಿ ತಿನ್ನೋಣ. ತಿಂಡಿ ತಿಂದು ಆರಾಮಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ರೆಸ್ಟ್ ಮಾಡಿ ಮಲ್ಕೊಬಿಡು. ಮಲ್ಕೊಂಡು ಆರಾಮಾಗಿ ಏನಾದರೂ ಕೆಲಸಗಳು ಮಾಡಿಕೊಂಡು ಇರು, ಬರ್ತೀನಿ. ಸರಿನಾ? ನಾನೇನಾದರೂ ನಿನಗೆ ಕೆಲಸ ಮಾಡೋ ಥರ ನಾನು ಮಾಡಿಕೊಡ್ತೀನಿ, ಬೇಜಾರಾಗಬೇಡ. ನಾನು ಯೋಚನೆ ಮಾಡಿದೆ, ಏನಾದರೂ ಮಾಡಿ ಏನೇ ಕಷ್ಟ ಆಗಲಿ ಮಾಡಿಕೊಡ್ತೀನಿ, ನೀನು ಬೇಜಾರಾಗಬೇಡ ಅಷ್ಟೇ. ಸರಿ ಆಯ್ತು ರೀ, ನಾನೇನೇನು ಬೇಜಾರಾಗಲ್ಲ. ಬಿಡಿ ಹೋಗ್ಲಿ. ಬನ್ನಿ ತಿಂಡಿ ತಿಂದುಬಿಟ್ಟು ನಿಮಗೆ ಡ್ಯೂಟಿಗೆ ಟೈಮ್ ಆಗುತ್ತೆ, ಹೋಗಿ ಬನ್ನಿ. ಅಯ್ಯೋ ಹೊಡೆಯೋದು ಬಿಟ್ಟು ನನಗಂತೂ ಬೇಜಾರಾಗಿತ್ತು. ಅಯ್ಯೋ ಯಾಕಾದರೂ ಕೈ ಮಾಡಿದ್ನು ಅಂತೇಳಿ ತುಂಬ ಬೇಜಾರಾಯಿತು. ಎಲ್ಲ ನಮ್ಮ ವೀಕ್ಷಕರು ಹೇಳಿದ್ರು, ಋತುಗೆ ಏನಾದರೂ ಮತ್ತೆ ಹೊಡೆದ್ಬಿಟ್ರೆ ಪ್ರವೀಣಿನಿ ಸರಿ ಆಗಲ್ಲ ಅಂತ ನಮ್ಮ ವೀಕ್ಷಕರು ಬೇರೆ ನನ್ನ ಎದುರಿಸ್ಬಿಟ್ರು. ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು. ಇದೇ ಲಾಸ್ಟ್ ಪ್ರವೀಣ್, ನೋಡು ನೀನೇನಾದರೂ ನಮ್ಮ ಋತುಗೆ ಹೊಡೆದು ಬಿಟ್ಟಿದ್ಯಾ ಅಂದರೆ ಏನಿಲ್ಲ ಅಂತ ಹೇಳಿ ತುಂಬ ಜನ ವೀಕ್ಷಕರು ನನಗೆ ಎಲ್ಲನ ಎದುರಿಸ್ಬಿಟ್ರು. ಅದಕ್ಕೆ ನಾನು ಎದ್ರುಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಇನ್ಮೇಲಿಂದ ನಾನು ಹೊಡಿಯಲ್ಲಪ್ಪ ನಮ್ಮ ಋತುನ. ಇನ್ಮೇಲೆ ಯಾವತ್ತೂ ಅವಳ ಮೇಲೆ ಕೈ ಮಾಡೋದಿಲ್ಲ. ಅದಕ್ಕೆ ಸಮಾಧಾನ ಮಾಡಿದೆ. ಸ್ವಲ್ಪ ಸಣ್ಣ ಹುಡುಗಿಯಾಗಿ ಹಿಂಗೆ ಮಾತಾಡೋಳು ಆ ಥರ ಮಾತಾಡಿಸಿ ಸ್ವಲ್ಪ ಸಮಾಧಾನ ಮಾಡಿದೆ ಅವಳಿಗೆ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.